ಮಟ್ಟದಲ್ಲಿ ನಡೆದಂಥ ಒಂದು ಅಚ್ಚರಿ ಪವಾಡಗಳು ಸಾಕಷ್ಟಿದೆ. ಅಂಥದ್ದೇ ಒಂದು ಪವಾಡಗಳಲ್ಲಿ ಒಂದಾದ ಒಂದು ಅಚ್ಚರಿ ಪವಾಡ ಏನಪ್ಪ ಅಂದರೆ, ಒಂದು ದಿನ ದಿನನಿತ್ಯದಂತೆ ದಾಸೋಹಗಳು ನಡೀತವಂಥ ಟೈಮಲ್ಲಿ ಅಡುಗೆ ಮಾಡ್ತಿರ್ತಾರೆ. ಅವತ್ತು ದಿನ ಕೂಲಿ ಮಾಡುವಂಥ ಕೂಲಿ ಕಾರ್ಮಿಕರು ಹಾಗೆಯೇ ವಿದ್ಯಾರ್ಥಿಗಳಿಗೆ ಸಾಮಾನ್ಯವಾಗಿ ಒಂದು ಅಡುಗೆ ಕೋಣೆಯಲ್ಲಿ ಅಡುಗೆನ ಮಾಡ್ತಾಯಿರ್ತಾರೆ. ಆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಎಲ್ಲಿಂದನೋ ಬಂದಂಥ ಹಾವು ಸಾಂಬಾರು ಬೇಯುತ್ತಿರೋ ಪಾತ್ರೆಯಲ್ಲಿ ಬೀಳುತ್ತೆ. ಆ ಪಾತ್ರೆಯಲ್ಲಿ ಬಿದ್ದಂಥ ಹಾವನ್ನು ನೋಡಿದ ಅಡುಗೆ ಅವರು ಹೋಗಿ ಶಿವಕುಮಾರ ಸ್ವಾಮೀಜಿಯವರೇ ಈ ಥರ ಒಂದು ಹಾವು ಬಂದು ಬಿದ್ದಿದೆ ಅಂತ ಹೇಳಿದಾಗ ಅಚ್ಚರಿಯಾಗಿ ಶಿವಕುಮಾರ ಸ್ವಾಮೀಜಿಯವರು ಆ ಸ್ಥಳಕ್ಕೆ ಬರ್ತಾರೆ. ಆ ಸ್ಥಳಕ್ಕೆ ಬಂದಂಥ ಶಿವಕುಮಾರ ಸ್ವಾಮೀಜಿಯವರು ಅಲ್ಲೇ ಅವರು ಶಾಕ್ ಆಗಿ ನಿಂತಾರೆ. ಶಾಕ್ ಆದಂಥ ಶಿವಕುಮಾರ ಸ್ವಾಮೀಜಿಯವರು ನೋಡಿ ಹಾವು ಅಲ್ಲೇ ಸತ್ತು ಹೋಗಿರೋದು ಹಾವನ್ನು ನೋಡಿ ಅವರು ಶಾಕ್ ಆಗ್ತಾರೆ.